ಇನ್ನು ಬಸವ ಕಲ್ಯಾಣದ ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಭೇಟಿಯನ್ನ ನೀಡಿದ್ದಾರೆ. ಆಸ್ಪತ್ರೆಯಲ್ಲಿನ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಲಾಗುವುದು ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಡಿಎಚ್ಒ. ಇಲ್ಲಿನ ನೀರಿನ ಟ್ಯಾಂಕರ್ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದು ಈಗಾಗಲೇ ಲೋಕೋಪಯೋಗಿ ಇಲಾಖೆ ಗಮನಕ್ಕೆ ತರಲಾಗಿದೆ. ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಮತ್ತು ಇಲ್ಲಿನ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಿದ್ದು ಕೂಡಲೇ ಸುಧಾರಣೆಯನ್ನು ಮಾಡ್ತೇವೆ ಮತ್ತು ಆಸ್ಪತ್ರೆಯ ರೇಡಿಯೋಲಾಜಿಸ್ಟ್ ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗ್ತಿಲ್ಲ ಏನೋ ಒಂದು ಆರೋಪ ಕೇಳಿ ಬರ್ತಿದ್ದು ಅವರಿಗೆ ನೋಟಿಸ್ ನೀಡಿ ಉತ್ತರ ಕೇಳಲಾಗುವುದು ಹಾಗೂ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೆ ಸರಿಯಾಗಿ ಕರ್ತವ್ಯ ನಿರ್ವಹಿಸಲು ಆದೇಶ ನೀಡಲಾಗಿದೆ. ನಿಯಮ ಉಲ್ಲಂಘಿಸಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಜಿಲ್ಲಾ ಆರೋಗ್ಯ ಅಧಿಕಾರಿ ಇಂದು ಬಸವ ಕಲ್ಯಾಣಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆ ಸಮಸ್ಯೆಗಳು ಆಗರವಾಗಿದೆ ಸರ್. ಏನಂದ್ರೆ ಇಲ್ಲಿ ನೀರಿನ ಟ್ಯಾಂಕರ್ ಒಂದದ ಸರ್, ಇಲ್ಲ ಅದು ಪೂರ ಶೀತಲಾವಸ್ಥೆದಾಗ ಹೋಗಿದೆ ಸರ್. ಯಾವತ್ತು ಬೀಳುತ್ತೆ ಯಾವತ್ತೂ ಗೊತ್ತಿಲ್ಲ. ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಸರ್? ಎಲ್ಲರಿಗೆ ನಮಸ್ಕಾರ, ತಮ್ಮ ಮಾಧ್ಯಮಿತರಿಗೂ ಕೂಡ ನಮಸ್ಕಾರ. ಮತ್ತು ನಮ್ಮ ಬೀದರ್ ಜಿಲ್ಲೆ ಸ್ಪೆಷಲಿ ಬಸವ ಕಲ್ಯಾಣ ಜನರಿಗೆ ನಾನು ನಮಸ್ಕಾರ ಹೇಳಿಸ್ತಾ, ಇದು ಆಲ್ರೆಡಿ ನಮ್ಮ ಗಮನಕ್ಕೆ ಬಂದಿದೆ. ಲಾಸ್ಟ್ ಟೈಮು ನಾವು ಆಡಿಟ್ ಮಾಡಿದ್ದೀವಿ. ಆಡಿಟ್ ಮಾಡಿದಾಗ ಅದು PWD ಕಡೆ ನಮಗೆ ಒಂದು ಸರ್ಟಿಫಿಕೇಟು ಬಂದಿದೆ. ಈಗಾಗಲೇ KKD ನಾವು ಇಟ್ಟಿದ್ದೀವಿ. ಡೆಮಾಲಿಷ್ ಮಾಡಿಕೊಂಡು ಅಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ನಾವು ಆಲ್ರೆಡಿ ಹಾಕಿದ್ದೀವಿ. ಶೀಘ್ರದಲ್ಲಿ ಆಗುತ್ತೆ ಅದು. ಮತ್ತು ಸರ್ ರೇಡಿಯೋಲಜಿಸ್ಟ್ ಏನಿರ್ತಾರೆ ಇಲ್ಲಿ ಕಂಪಲ್ಸರಿ ಇರಲು ಹೋಗ್ಯಾರ ಸರ್. ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದೆ ಅಥವಾ ಗಮನಕ್ಕೆ ಬಂದರೂ ನಿರ್ಲಕ್ಷ್ಯ ತೋರ್ಲತ್ತಾರ? ಎಷ್ಟೋ ಜನ ಬಾಣಂತಿರ ಸ್ಕ್ಯಾನ್ ಮಾಡೋಕೆ ಮುಂದೆ ವಾಪಸ್ ಮಾಡಿದಾರೆ ಸರ್. ಇದು ದಿನನಿತ್ಯದ ಒಂದು ಪರದಾಟ ಆಗಿದೆ ಸರ್ ರೋಗಿಗಳದ್ದು. ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಅದನ್ನ ಇಲ್ಲ ಸರ್? ಅದರ ಬಗ್ಗೆನೇ ನಾವು ಮೊದಲು ಕೂಡ ನಾನು ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಿದ್ದೆ. ಆದರೂ ಕೂಡ ಕೆಲವು ನ್ಯೂನತೆಗಳು ಆಗಿದ್ದೇವೆ. ಸರಿಪಡಿಸೋಕ್ಕೆ ಈಗಾಗಲೇ ನೀವು ಎಲ್ಲರಿಗೂ ಗೊತ್ತಿದ್ದಂಗೆ ಸಾರ್ವತ್ರಿಕ ನಮ್ಮದೇನು ಕೌನ್ಸಿಲಿಂಗ್ ಬೇಸಿಸ್ ಟ್ರಾನ್ಸ್ಫರ್ ಆಗಿದೆ. ಆ ಮುಖಾಂತರ ಬೇರೆಯವರು ಎಲ್ಲ ಚೇಂಜ್ ಆಗಿದ್ದಾರೆ. ಈಗ ಹೊಸದಾಗಿ ನಮ್ಮ ಡಾಕ್ಟರ್ ಯುವರಾಜ್ ಬಿರಾದಾರ್ ಸರ್ ಒಂದು ಚಾರ್ಜ್ ತೊಗೊಂಡಿದ್ದಾರೆ. ಅವರು ಅದಕ್ಕೆ ನಾನು ತುರ್ತಾಗಿ ನಾವು ತಾಲೂಕು ಆಫೀಸರು, ಮನೆ RCH ಅವರು ಮತ್ತು DSO ಅವರು ಎಲ್ಲರೂ ಬಂದುಬಿಟ್ಟು ನಾವು ಮೀಟಿಂಗ್ ತೊಗೊಂಡು ಎಲ್ಲರಿಗೂ ಕಟ್ಟುನಿಟ್ಟಿ ಜೊತೆ ಬೆಚ್ಚಗೆ ಕೊಟ್ಟಿದ್ದೀವಿ. ಮುಂದೆ ಈ ಥರ ಯಾವುದಾದ್ರು ಆಯ್ತು ಅಂದರೆ ನಾವು ಖಂಡಿತವಾಗಿ ಆ್ಯಕ್ಷನ್ ತೊಗೊಂಡ್ಬಿಟ್ಟು ನಾವು ಇದಕ್ಕೆ ಮುಂದಾಗದಾಗೆ ನೋಡ್ಕೋತೀವಿ. ಏನಾರು ಆಯ್ತು ಅಂದರೆ ನಾವು ಖಂಡಿತವಾಗಿ ಆ್ಯಕ್ಷನ್ ತೊಗೋತೀವಿ. ಈ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ ಏನಾದ್ರು ಸರ್, ಅಲ್ಲಿ ಪದೇ ಭ್ರಷ್ಟಾಚಾರ ಆರೋಪ ಕೇಳಿಬರ್ತದೆ ಸರ್. ಇಲ್ಲಿಂದ ಏನಾದರೂ ಖುದ್ದು ಶಾಸಕರು ಭಾಳ ಸಲ ಆರೋಪ ಮಾಡಿದ್ರು ಸರ್. ಇದ್ರ ಬಗ್ಗೆ ತಾವು ಏನಾದ್ರು ಕ್ರಮ ಕೈಗೊಂಡಿದ್ರಿ ಅಥವಾ ಅಲ್ಲಿ ಸ್ಟಾಫ್ ಏನಾದ್ರು ವರ್ಗಾವಣೆ ಮಾಡಿ ಈ ಕಡೆ ಏನಾರ ಹಾಕಿದ್ರೆ? ಈಗಾಗಲೇ ಅದಕ್ಕೆ ನಾವು ಸಣ್ಣ ಪುಟ್ಟ ಚೇಂಜಸ್ ಆಗಿದ್ದಾವೆ. ತಾವು ನೋಡ್ತಾ ಇದ್ದೀರಾ. ಇಲ್ಲಿಂದ ಫೀಡ್ಬ್ಯಾಕ್ ಎಲ್ಲ ಹೋಗ್ಬಿಟ್ಟು ರಾಜ್ಯ ಮಟ್ಟದಿಂದನೇ ಚೇಂಜಸ್ ಆಗಿದ್ದಾವೆ. ಮುಂದಿನ ದಿನಗಳಲ್ಲಿ ಎಲ್ಲನೇ ಸರಿ ಹೋಗುತ್ತೆ. ನಾನು ನಿಮ್ಮ ಮುಖಾಂತರ ಎಲ್ಲ ಬಸವ ಕಲ್ಯಾಣ ಆಗಲಿ ಇಲ್ಲ ಸುತ್ತಮುತ್ತ ಆಗಲಿ ಬೀದರ್ ಜನತೆಗೆ ಆಶ್ವಾಸನೆ ಕೊಡಕ್ಕೆ ಬಯಸ್ತೀನಿ. ಆರೋಗ್ಯ ಇಲಾಖೆ ಕಡೆಯಿಂದ ಯಾವುದೂ ಸಮಸ್ಯೆ ಬರಂಗೆ ನೋಡ್ಕೋತೀವಿ. ಅಂತ ಏನಾರ ಬತ್ತಂದ್ರೆ ನಾವು शीघ्रदल्ले ನಾವು ಅದು ಸರಿಪಡಿಸೋಕೆ ನಾವು ವ್ಯವಸ್ಥೆ ಮಾಡ್ಕೊತೀವಿ. सर जैसा कि मंठाड़ का एक गवर्नमेंट हॉस्पिटल है, वहाँ पर जो दवाई जो इंजेक्शन दिया जाता है वो सब बाहर से लिख रहे बोल के अभी न्यूज में भी आया है. न्यूज में भी आ गया, उसी दिन में दिया है. मैं ऑलरेडी उनको नोटिस भी दिया हूँ. वो किसके वास्ते गए क्या दिए, आज मैं पूरा इधर में टूर पे हूँ. ಅದಕ್ಕಾಗಿ ಅವರು ನಮಗೆ ವರದಿನೂ ಹಾಕಿದ್ದಾರೆ. ಅದು ಬೇರೆ ಪೇಷಂಟ್ಗೆ ಕೊಡೋದು ಸ್ಟೋರಿಂದ ತಗೋಬೇಕಂತ ಹೇಳಿದರೆ ಅವ್ರು ಚೀಟಿ ಕೊಟ್ಟರೆ ಅವ್ರು ಹೊರಗಡೆ ತಗೋಂತ ಆ ಥರ ಕನ್ಫ್ಯೂಸ್ ಮಾಡಿರೋಂತ ನಾನು ಡಾಕ್ಟ್ರಿಗೂ ಮಾತಾಡಿದ್ದೀನಿ. ಅದು ಅಲ್ಲಿಂದಲ್ಲೇ ಶೀಘ್ರದಾಗಿ ನಾವು ಅರ್ಧ ತಾಸಲ್ಲಿ ಎಲ್ಲನ ರಿಪೋರ್ಟ್ ತೊಗೊಂಡ್ಬಿಟ್ಟು ಇವತ್ತು ರೈಟಿಂಗಲ್ಲೂ ಕೊಟ್ಟಿದ್ದಾರೆ. ಆ ಥರ ಹೊರಗಡೆ ಕೊಟ್ಟಿಲ್ಲ, ಸ್ಟೋರ್ದಿಂದ ತಗೋ ಅಂತ ಹೇಳಿಬಿಟ್ರೆ ಅವರು ಕನ್ಫ್ಯೂಸ್ ಆಗಿ ಮಾಡಿದ್ದಾರೆ. ಅಲ್ಲಿ ಜೊತೆ ಇರೋರು ಪೇಷಂಟ್ರು ಕೂಡ ಹೇಳಿದ್ದಾರೆ. ನಾನು ಅವರಿಗೂ ಮಾತಾಡಿದ್ದೀನಿ. ಆ ಥರ ಯಾವುದೂ ಆಗಿಲ್ಲ ಮತ್ತು ಮುಂದೂ ಆಗ್ಬಿಡಲ್ಲ. सर पेशेंट का बाइट है हमारे पास, पेशेंट को खुद को बोले ये बाहर से ला लो, यहाँ पर नहीं है स्टॉक बोल के, ग्लूकोज का वायर रहता है वो वही ड्रिप सेट IV सेट ಅದೇ ಡ್ರಿಪ್ ಸೆಟ್ಟು ಅದು ಕನ್ಫ್ಯೂಸ್ ಮಾಡ್ಕೊಂಡಾರೆ. ನಾನು ಅದೇ ಹೇಳ್ತಾ ಇದ್ದೀನಿ ನಿಮಗೆ ಪದೇ ಅವ್ರು ಪೇಷಂಟ್ ಅಲ್ಲಿ 2-3 ಪೇಷಂಟ್ ಇದ್ದಾಗ ಅದು ಅಲ್ಲಿಂದ ತೊಗೊಂಡು ಬಾ ಅಂತೇಳಿ ಅವ್ರು ತಿಳ್ಕೊಂಡ್ಬಿಟ್ಟ ಹೊರಗಡೆ ಅಂತ ನಾನು ಮಾತಾಡಿದ್ದೀನಿ. ಅವತ್ತೇ ನಿಮಗೆ ಮಾಧ್ಯಮದಲ್ಲೂ ನಿಮ್ಮ ಮಿತ್ರರು ಮಾತಾಡಿದಾಗ ನಾನು ಹೇಳಿದ್ದೀನಿ ಅರ್ಧ ಗಂಟೆಯಲ್ಲಿ ಸರಿ ಮಾಡ್ತಾರೆ. ಅವತ್ತಿನ ಫೋನ್ ಮಾಡಿದಾಗ ಡಾಕ್ಟರ್ ಏನೋ ಮಾತಾಡಿದ್ರು, ಇಲ್ಲ ಆ ಥರ ಆಗಿದೆ ಅಂತ. ನಾನು ಪೇಷಂಟ್ಗೂ ಮಾತಾಡಿದೆ, ಇಲ್ಲ ಸರ್ ನಾನು ಕನ್ಫ್ಯೂಸ್ ಆಗಿಬಿಟ್ಟು ಹಿಂಗಾಗಿದೆ ಅಂತ ಹೇಳಿದ್ದಾರೆ. ಈ ಥರ ಎಲ್ಲೂ ಕಂಡು ಬಂತಂದ್ರೂ ಕೂಡ ನಾವು ಶೀಘ್ರವಾಗಿ ನಾವು ಇದು ಮಾಡ್ತೀವಿ. ಮತ್ತು ಇನ್ನು ಮುಂದೆ ಆ ಥರ ಏನಾರ ಇತ್ತಂದ್ರೂ ಕೂಡ ನಾವು ಶೀಘ್ರದಲ್ಲಿ ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡ್ತೀವಿ. ಸರ್ ಕೊನೆಯ ಪ್ರಶ್ನೆ ಸರ್, ಕೊನೆಯದಾಗಿ ನಮ್ಮದು ಪ್ರತಿ ಮಂಗಳವಾರ ಅಂಗವಿಕಲರಿಗೋಸ್ಕರ ಏನು ಇಲ್ಲಿ ಸ್ಯಾಲ್ರಿ ಇದಾಗ್ತದೆ, ಅಲ್ಲಿ ಬ್ರೋಕರ್ ಹಾವಳಿ ಜಾಸ್ತಿ ಆಗಿದೆ ಸರ್. ಅದು ಈಗಾಗಲೇ ಇದರ ವಿಷಯ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಲಾಸ್ಟು ವೀಕೇ ಬಂದಿದೆ. ಅದ್ರ ಬಗ್ಗೆ ನಾವು ಯಾವ ಥರ ಇದು ಮಾಡಬೇಕು ನಾವು ಸೂಚನೆ ಕೊಟ್ಟಿದ್ದೀನಿ. ಮಧ್ಯೆ ಇದು ರಿಪೋರ್ಟ್ ಅಲ್ಲಿ ಹೊರಗಡೆ ಮನುಷ್ಯರು ಯಾರು ಬರಬಾರ್ದು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ ಕಟ್ಟುನಿಟ್ಟಿನಾಗಿ.
ಮತ್ತೆ ಈ ತರ ರಿಪೀಟ್ ಆದ್ರೆ ಖಂಡಿತವಾಗಿ ನಾವು ಪೊಲೀಸ್ ಕೇಸ್ ಮಾಡ್ತೀವಿ. ರೀಸನ್ ಏನು ಸರ್? ನಮ್ಮ ಈ ರೂಟೀನ್ ಆಗಿ ವಿಸಿಟ್ ಇರುತ್ತೆ ಪ್ರತಿ 15 ದಿವಸ ಅಥವಾ ತಿಂಗಳಿಗೆ. ಲಾಸ್ಟ್ ಟೈಮ್ ವೀಕಿಗೆ ಬರಬೇಕಾಗಿತ್ತು, ಕೆಲವು ನಮ್ಮ ಜನರಲ್ ಟ್ರಾನ್ಸ್ಪೋರ್ಟು ಕೆಲವು ಇದರಿಂದ ನಾವು ಬರೋಕ್ಕಾಗಿಲ್ಲ. ಸೊ ಇವತ್ತು ನಾವು ಬೆಳಗ್ಗೆಯಿಂದನೇ ನಾವು ಎಲ್ಲ ಹುಲ್ಸೂರಾಗಲಿ ಬೇಲೂರಾಗಲಿ ವಿಸಿಟ್ ಮಾಡ್ಕೊತಾ ಬರ್ತಾ ಇದ್ದೀವಿ. ನಾಳೆನೂ ಕೂಡ ನಾವು ಇಲ್ಲಿಂದ ತಾಲೂಕದಿಂದ ಇಟ್ಕೊಂಡಿದ್ದೀವಿ. ನಾವು ಸಂದೇಶ ಕೊಟ್ರಿ ಸರ್ ತಮ್ಮ ವರ್ಕರ್ಸ್ಗಳಿಗೆ? ಸಂದೇಶ ಏನಿಲ್ಲ, ನಾವು ಏನು ನಮ್ಮ ನ್ಯಾಷನಲ್ ಪ್ರೋಗ್ರಾಮ್ಸ್ ಇದಾವೆ, ತಾಲೂಕಾ ಲೆವೆಲಲ್ಲಿ ನಮ್ದು ಏನು ಸ್ಪೆಷಲಿಸ್ಟ್ ಸೇವೆ ಇದೆ ಅಚ್ಚುಕಟ್ಟುನಿಟ್ಟವಾಗಿ ಆಗಬೇಕು. ಬಡ ಜನರಿಗೆ ನಿರೀಕ್ಷೆಯಂತೆ ನಮ್ಮ ಆರೋಗ್ಯ ಸೇವೆ ಸಲ್ಲಿಸಬೇಕು. ಮತ್ತು ಇನ್ನೊಂದು ಸರ್ಕಾರದಿಂದ ಏನೇನು ನಮಗೆ ಏನು ಮಾನದಂಡ ಇದೆ ಆ ಮಾನದಂಡವಾಗಿ ನಾವು ಕೆಲಸ ಮಾಡ್ಬೇಕಂತ ನಾವು ಕಟ್ಟುನಿಟ್ಟಿನ ಎಚ್ಚರ ಕೊಟ್ಟೇನಿ. ಮತ್ತು ಮುಂದಿನ ದಿನಗಳಲ್ಲಿ ಯಾರು ಕಟ್ಟುನಿಟ್ಟಿನ ಗುರಿ ಮಾಡ್ತಾರೆ, ಉಲ್ಲಂಘನೆ ಮಾಡ್ತಾರೆ ಅಥವಾ ಬೇರೆ ರೀತಿಯಿಂದ ಏನಾರ ಮಾಡ್ತಾ ಇದ್ರೆ ಸ್ಟ್ರಿಕ್ಟ್ ಆಗಿ ಕಾನೂನು ಪ್ರಕಾರ KCS ರೂಲ್ ಪ್ರಕಾರ ನಾವು ಆ್ಯಕ್ಷನ್ ತಗೋತೀವಿ. ಥ್ಯಾಂಕ್ ಯು ಸರ್.